ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ಈ ಬಾರಿ ಕಳೆಗಟ್ಟಿದೆ ಅಂತ ಹೇಳಬಹುದು. ಈ ಬಾರಿ ದೊಡ್ಡದಾಗಿ ಫೈಟಿಂಗ್ ಸೀನ್ಗಳು ನಡೀತಾ ಇದ್ದು, ಇದರ ಮಧ್ಯೆ ಗಿಲ್ಲಿ ನಟನ ಬಗ್ಗೆ ಒಂದಷ್ಟು ಪರ ವಿರೋಧಗಳ ಚರ್ಚೆಯ ನಡುವೆ ಇದೀಗ ಗಿಲ್ಲಿ ನಟನ ಬಗ್ಗೆ ಜಗ್ಗೇಶ್ ಅವರು ಹೇಳಿದ ಆ ಒಂದು ಮಾತು ಎಲ್ಲ ಕಡೆ ವೈರಲ್ ಆಗ್ತಿದೆ. ಹಾಗಾದರೆ ಗಿಲ್ಲಿ ಬಗ್ಗೆ ನಟ ಜಗ್ಗೇಶ್ ಅವರು ಹೇಳಿದ್ದಾದರೂ ಏನು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ರಾಯರ ಅಪ್ಪಟ ಭಕ್ತನಾಗಿರ್ತಕ್ಕಂಥ ಜಗ್ಗೇಶ್ ಅವರು ಗಿಲ್ಲಿ ವಿಚಾರದಲ್ಲಿ ಒಂದು ಮಾತನ್ನು ಹೇಳಿದರು. ಆ ಮಾತು ಇದೀಗ ನಿಜವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೊದಲು ಗಿಲ್ಲಿ ನಟನ ಬಗ್ಗೆ ಜಗ್ಗೇಶ್ ಹೇಳಿದ ಮಾತೊಂದು ಸದ್ಯ ವೈರಲ್ ಆಗ್ತಾ ಇದೆ. ಜಗ್ಗೇಶ್ ಅವರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ. ಅವರು ರಾಯರ ಭಕ್ತರು, ಹೀಗಾಗಿ ಅವರು ಕೆಲವರಿಗೆ ಒಳ್ಳೆಯದಾಗಲಿ ಅಂತ ಪ್ರೀತಿಯಿಂದ ಹರಿಸಿದ್ರೆ, ಜಗ್ಗೇಶ್ ಅವರಿಗೆ ಅವರು ಇಷ್ಟ ಆದರು ಅಂದರೆ ಈ ರೀತಿಯ ಹಾರೈಕೆ ಸಿಗುತ್ತೆ. ಸೊ ಈ ರೀತಿ ಆಶೀರ್ವಾದ ಪಡೆದಂತಹ ಅನೇಕರಿಗೂ ಕೂಡ ಒಳ್ಳೆಯದಾಗಿದ್ದು, ಅವರಿಗೆ ಗಿಲ್ಲಿ ಕಾಮಿಡಿ ಹಾಗೂ ಪ್ರಾಪರ್ಟಿ ಕಾಮಿಡಿಗಳು ಇಷ್ಟ ಆಗ್ತಿದ್ವು. ಸೊ ಈ ಕಾರಣದಿಂದ ಅವರು ಮನಸಾರೆ ಗಿಲ್ಲಿಗೆ ಹಾರೈಸಿದ್ರು. ಏನಪ್ಪ ಅಂದರೆ, ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಜಗ್ಗೇಶ್ ಅವರು ಜಡ್ಜ್ ಆಗಿ ಬಂದಿರ್ತಾರೆ. ವೇದಿಕೆ ಮೇಲೆ ಗಿಲ್ಲಿ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಜಗ್ಗೇಶ್ ಅವರು ಮಾತನಾಡ್ತಾ, ಮುಂದಿನ ವರ್ಷ ಇಷ್ಟೊತ್ತಿಗೆ ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ಬಾಡಿಗಾರ್ಡ್ನ ಹಾಕ್ಕೊಂಡು ಓಡಾಡೋ ಮಟ್ಟಕ್ಕೆ ನೀನು ಬೆಳೀತ್ಯಾ ಗಿಲ್ಲಿ ಅಂತ ಜಗ್ಗೇಶ್ ಅವರು ಗಿಲ್ಲಿ ಬಗ್ಗೆ ಮಾತನಾಡಿದರು. ಸೊ ಅದರಂತೆ ಇದೀಗ ಗಿಲ್ಲಿ ಅವರ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ 1 ಲಕ್ಷ ಇದ್ರು ಈ ಮುಂದೆ. ಇದೀಗ ಬಿಗ್ ಬಾಸ್ಗೆ ಹೋದ ನಂತರ 13 ಲಕ್ಷಕ್ಕೆ ಏರಿದ್ದು. ಸೊ ಬಿಗ್ ಬಾಸ್ನಿಂದ ಆಚೆ ಕಡೆ ಬಂದರು ಅಂದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಒಬ್ಬ ಬಾಡಿಗಾರ್ಡ್ ಬೇಕೇ ಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಜೊತೆಗೆ ಬಿಗ್ ಬಾಸ್ನ ಏನಾದರೂ ಗೆದ್ದರು ಅಂತ ಹೇಳಿದ್ರೆ, ಟ್ರೋಫಿಯನ್ನು ಅವರ ಮುಡಿಗೇರಿಸ್ಕೊಂಡ್ರು ಅಂದರೆ ಅವರ ಕದರ್ ಇನ್ನೂ ಚೇಂಜ್ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.